ಸ್ನೇಹಿತರೆ, ಮಂಡ್ಯ ಕೃಷಿ ಮೇಳ ಭಾಗ 3ಕ್ಕೆ ತಮ್ಗೆಲ್ರಿಗೂ ಸ್ವಾಗತ. ಸೊ ಇದು ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗಿದೆ, ಮಿಸ್ ಮಾಡ್ಕೊಳ್ಳದೆ ಒಂದೊಂದನ್ನು ನೋಡಿ. ಸೊ ನೀವೇನಾದ್ರೂ ಭತ್ತವನ್ನ ಬೆಳೀತಾ ಇದ್ದು ಇತ್ತೀಚಿನ ದಿನಗಳಲ್ಲಿ ಕೂಲಿ ಕಾರ್ಮಿಕರ ಒಂದು ಅಭಾವ ಇದೆ ಅಂತ ಹೇಳಿದ್ದೆ ಆದ್ರೆ ಈ BC ಫಾರ್ಮ್ ಅಲ್ಲಿ ಒಂದು ಭತ್ತವನ್ನ ಬೆಳೆಯೋದಕ್ಕೆ ಟ್ರಾನ್ಸ್ಪ್ಲಾಂಟೇಶನ್ ಮಿಷನ್ ಸಮೇತ ಈ ಒಂದು ದಕ್ಷ ಅಂತಕ್ಕಂಥ ಒಂದು ಕಂಪನಿಯವರು ಅವರೇ ಭತ್ತದ ಪೈರುಗಳನ್ನು ಬೆಳೆಸಿ ನಿಮ್ಮ ಒಂದು ಗದ್ದೆಗಳಿಗೆ ತಂದು ನಾಟ್ಯ ಕೊಡುವಂಥದ್ದನ್ನ ಇಲ್ಲಿ ನಾವು ನೋಡ್ತಿದ್ದೀವಿ. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ನೀವೇನಾದ್ರೂ ಹೈನುಗಾರಿಕೆ ಮಾಡ್ತೀರಾ ಅಂತ ಹೇಳಿದ್ರೆ ಹೈಡ್ರೋಫೋನಿಕ್ಕು ಈ ಒಂದು ಕೃಷಿ ತುಂಬಾನೇ ಫೇಮಸ್ ಆಗ್ತಾ ಇದೆ. ನಿಮ್ಮ ಕಡಿಮೆ ಜಾಗದಲ್ಲಿ ನಿಮ್ಮ ಹತ್ರ ಜಮೀನಿಲ್ಲ ಅಂತಂದ್ರೂ ಕೂಡ ಸೊ ಈ ಹೈಡ್ರೋಫೋನಿಕ್ನ ಮಾಡಿಕೊಂಡು ಹಸುಗಳಿಗೆ ಮೇವನ್ನು ಹಾಕೋದ್ರ ಮುಖಾಂತರ ನೀವು ಆದಾಯವನ್ನು ಗಳಿಸ್ಬೋದು. ಅಷ್ಟೇ ಅಲ್ಲದೆ ಸಮಗ್ರ ಕೃಷಿಯ ಒಂದು ಪ್ರಾತ್ಯಕ್ಷಿಕೆ ಇಲ್ಲಿ ನಡೀತಾ ಇದೆ. ಸಾಕಷ್ಟು ಹೈಬ್ರಿಡ್ ತೋಟಗಾರಿಕೆ ಆಗಿರ್ಬೋದು, ಬೇರೆ ಬೇರೆ ಎಲ್ಲ ತರಹದ ಒಂದಷ್ಟು ಕೃಷಿ ಪ್ರಾತ್ಯಕ್ಷಿಕೆ ಇಲ್ಲಿದೆ. ಸೊ ಬನ್ನಿ ನೋಡೋಣ. ನೀವು ಇದೇ ಮೊದಲ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋಗೊಂದು ಲೈಕ್ ಕೊಡಿ ಅಂತ ಹೇಳ್ತಾ. ಲೇಬರ್ ಮಾಡ್ತಾ ಇಲ್ಲ. ಓಕೆ, ಜನಗಳು ಜಾಸ್ತಿ ಭತ್ತಕ್ಕೆಲ್ಲ ಆಳುಗಳು ಸಿಗ್ತಾ ಇಲ್ಲ ಎಲ್ಲವೇ. ಇದು ಅದಕ್ಕೋಸ್ಕರ ಇದು ಮಿಷಿನ್ ಪ್ಲಾಂಟೆಡ್ ಮಾಡ್ತಾ ಇರೋದು. ನಮ್ದು ಒಂದು ಕಂಪ್ನಿ ಬಂದು ದಕ್ಷ ಯಂತ್ರ ನಾಟಿ ಅಂತ. ನಾವು ಏನ್ ಮಾಡ್ತೀವಿ ಅಂದ್ರೆ ರೈತರ ಹತ್ರದಿಂದ ಆರ್ಡರ್ ತಗೋತೀವಿ. ನಮ್ದೇ ಪೈರ್ಗಳು ನಾವೇ ನರ್ಸರಿಲಿ ಪೈರ್ ಬೆಳೆದು ಅದನ್ನ ಮಿಷಿನ್ ಅಲ್ಲಿ ನಮ್ದೇ ಮಿಷಿನ್ ಅಲ್ಲಿ ತಗೊಂಡು ಬಂದು ಗದ್ದೆಗಳಿಗೆ ಇಂಪ್ಲಿಮೆಂಟ್ ಮಾಡ್ತೀವಿ. ಆದ್ರಿಂದ ವರ್ಕ್ ಎಫಿಷಿಯಂಟ್ ಬೇಗ ಆಗುತ್ತೆ. ಮತ್ತೆ ಬೇರೆಯವ್ರಿಗೆ ನಾವು ಇದು ಮಾಡಂಗಿಲ್ಲ. ಒಂದು ಪೈರ್ಗೆ 100 ರೂಪೀಸ್ ಒಂದು ಮ್ಯಾಟ್ಗೆ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಒಂದು ಮ್ಯಾಟ್ ಒಂದು ಮ್ಯಾಟ್ ಇದು ಒಂದು ಮ್ಯಾಟ್ 100 ರೂಪೀಸ್ ಇದೊಂದು ಮ್ಯಾಟ್ ಕಾಸ್ಟ್ ಮಾಡ್ತೀವಿ. ಎಷ್ಟು ಲೈನ್ ಆಗುತ್ತೆ? ಒಂದು ಎಕರೆಗೆ 90 ಮ್ಯಾಟ್ಸ್ ಬೇಕು. 90 ಮ್ಯಾಟ್ಸ್ ಒಂದು ಎಕರೆಗೆ 9,000 ಆಗುತ್ತೆ. ಒಂದು ಎಕರೆಗೆ ಅಪ್ರಾಕ್ಸಿಮೇಟ್ಲಿ ಒಂದು ಮ್ಯಾಟ್ ಇಂದ ನಾವು 100 ರೂಪೀಸ್ ಕನ್ಸಿಡರ್ ಮಾಡ್ತೀವಿ. ಅದನ್ನ ಹೆಚ್ಚು ಕಮ್ಮಿನೂ ಮಾಡಿಕೊಟ್ಟು ಈ ತರದ್ರಲ್ಲಿ ಕವರ್ ಮಾಡ್ತೀವಿ. ಒಂದ್ ಎಕರೆ ಒಬ್ಬೊಬ್ರಿಗೆ ಒಂದೊಂದು ಎಕರೆ ಕಮ್ಮಿ ಇರುತ್ತೆ. ಪಾತಿಗಳ ಲೆಕ್ಕ ಹಂಗೆಲ್ಲ ಮಾಡಿ ಇದು ವರ್ಕ್ ಎಫಿಷಿಯಂಟ್ ತುಂಬಾ ಬೇಗ ಆಗುತ್ತೆ. ಹತ್ರ ಈ ಮಿಷಿನ್ಗಳು ಅದು ಅಲ್ಲೂ ಇದೆ 6 ಲೈನ್ ರೋ. ಅದು 1.5 ಅವರ್ಗೆ 1 ಎಕರೆ ಕಂಪ್ಲೀಟ್ ಮಾಡುತ್ತೆ. 1.5 ಅವರ್ಗೆ 1.5 ಅವರ್ಗೆ 1 ಎಕರೆ ಕಂಪ್ಲೀಟ್ ಮಾಡುತ್ತೆ. ಈಗ ಏನು ಚಾರ್ಜ್ ಏನ್ ಮಾಡ್ತೀರಾ ಈಗ ರೈತರಿಗೆ? ರೈತರಿಗೆ 1 ಎಕರೆಗೆ 9,000 ರೂಪೀಸ್ ಮಾಡ್ತೀವಿ, ಇನ್ಕ್ಲೂಡಿಂಗ್ ಈಗ ಪೈರು ಎಲ್ಲ ಸೇರಿ ನೀವೇ ಬಂದು ನಮ್ದೇ ಪೈರುವೆ ನಮ್ದೇ ನರ್ಸರಿ ನಾವು ಗ್ರೋ ಮಾಡಿ ಮಿಷನ್ ಎಲ್ಲ ತಗೊಂಡ್ಬಂದು ನೀವೇ ನಾಟಿ ಮಾಡಿ ಹೋಗೋದಕ್ಕೆ ಟ್ರಾನ್ಸ್ಪೋರ್ಟ್ ಮಾತ್ರ ಆಗುತ್ತೆ ಅಷ್ಟೇ. ಟ್ರಾನ್ಸ್ಪೋರ್ಟೇಶನ್ ಅವ್ರದ್ದು ಟ್ರಾನ್ಸ್ಪೋರ್ಟೇಶನ್. ಓಕೆ, ರೈಟ್. ಈಗ ಸಪೋಸ್ ರೈತರು ಅವ್ರಿಗೆ ಬೇಕಾಗಿರುವಂತ ವೆರೈಟಿ ಭತ್ತದ್ದು ಕೇಳಿದ್ರೆ 20 ಡೇಸ್ ಮುಂಚೆ ಬಂದು ನಮ್ಮ ಮುಂಚೆ ಹೇಳ್ಬೇಕಾ ನಮ್ಗೆ ತಳಿ ಅಥವಾ ಈ ತರದ ವೆರೈಟಿ ಆಫ್ ಕ್ವಾಲಿಟಿ ನಮಗೆ ಬೇಕು ಅಂತ ಹೇಳಿದ್ರೆ ಅಡ್ವಾನ್ಸ್ ಮಾಡಿದ್ರೆ ನರ್ಸರಿನಲ್ಲಿ ಅದನ್ನ ಸೋಯಿಂಗ್ ಮಾಡಿ ಬೆಳೆಸ್ತೀರಾ? ಸೋಯಿಂಗ್ ಮಾಡಿ ಬೆಳೆಸಿ ಇಂಥ ಡೇಟ್ ಬಂದ್ರೆ ಅವರು ಗದ್ದೆನ ರೆಡಿ ಮಾಡ್ಕೊಂಡಿದ್ರೆ ನೀವೇ ಬಂದು ಗದ್ದೆ ಎಲ್ಲ ಫುಲ್ ರೆಡಿ ಮಾಡ್ಕೊಡ್ಬೇಕು. ಅವರು ಟ್ರಾನ್ಸ್ಪ್ಲಾಂಟೇಶನ್ ಮಾಡ್ತೀವಿ. ಮೀನ್ಸ್ ಈಗೆಲ್ಲ ತುಂಬಾ ನಾವು ಯಾವಾಗ್ಲೂ ಜಾಸ್ತಿ ಒಂದೊಂದು RNR ಜ್ಯೋತಿ ಅವೆಲ್ಲ ಹಾಕಿಟ್ಟಿರ್ತೀವಿ. ಅವ್ರು ಯಾವ್ದು ಜಾಸ್ತಿ ಬೇಕು ಅವ್ರಿಗೆ ಬೇರೆ ಯಾವ್ದಾದ್ರು ಬೇರೆ ಬೇಕು ಅಂದ್ರೆ 20 ಡೇಸ್ ಮುಂಚೆ ಬಂದು ಅವ್ರು ಅಡ್ವಾನ್ಸ್ ಕೊಟ್ಟು ಬರ್ಸಿದ್ರೆ ನಾವು ಅದನ್ನ ಮಾಡ್ಕೊಡ್ತೀವಿ. ಈಗ ರೈತರು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂದ್ರೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಅಥವಾ ಅಡ್ರೆಸ್? ನಮ್ಮ ಆಫೀಸ್ ಬಂದು ಒಳ್ಳೆ ಸರ್ಕಲ್ ಗಿಂತ ಮುಂದೆ ಇದೆ. ಏಂಡೆ ಚೌಲ್ಟ್ರಿ ಬಿಟ್ಟು ಮುಂದೆ ಬರ್ಬೇಕು. ಸಹಾಯವಿಲ್ಲದೆ ಬರೀ ನೀರಿನಲ್ಲೇ ಬೆಳೆಯುವಂತ ಬೆಳೆಗಳು ಅಂದ್ರೆ ಮೇವು ಬೆಳೆಗೆ. ಹೈನುಗಾರಿಕೆಗೆ ಇದು ಮೂಲ ಸ್ಥಳ ಆಗಿರೋದು. ಮತ್ತೇನಪ್ಪ ಅಂದ್ರೆ ನಾವು ಇಲ್ಲಿ 2 ವೆರೈಟಿ, ಒಂದು ತಗಣಿ ಮತ್ತೆ ಒಂದು ಮೇಜು ಅಂದ್ರೆ ಜೋಳ, ಹಲ್ ಜೋಳನೆ. ಇಲ್ಲಿ ನಾವ್ ಏನು ಸೋಯಿಂಗ್ ಮಾಡೋದು ಹೆಂಗೆ ಅಂತಂದ್ರೆ ನಾವು ಮೊದಲನೇದಾಗಿ 1 kg ಹಲ್ ಜೋಳ ತಗೊಂಡ್ರೆ 1 kg ಹಲ್ ಜೋಳಕ್ಕೆ ನಾವು 24 ಗಂಟೆ ನೆನೆಸಿ 24 ಗಂಟೆ ಮೊಳಕೆ ಕಟ್ಟಿ ಆನಂತರ ಅದನ್ನ 10 ಟ್ರೇಗೆ ಇಲ್ಲಾಂದ್ರೆ 8 ಟ್ರೇಗೆ 1 kg ಸೀಡ್ಸ್ ಬೀಳುತ್ತೆ. 1 kg ಸೀಡ್ಸ್ ಹಾಕಿದ್ರೆ ನಮ್ಗೆ 8 kg ಮೇವು ಬೀಳುತ್ತೆ. 8 kg ಮೇವು ಎಷ್ಟು ದಿನಕ್ಕೆ ಬರುತ್ತೆ ಅಂತಂದ್ರೆ 10 ದಿನದಿಂದ 14 ದಿನ. 14 ದಿನ ಮೇವು ರೆಡಿ ಇರ್ತದೆ. 14 ದಿನ ಆದ್ಮೇಲೆ ನೀವು 1-2 ದಿನ ಎಕ್ಸ್ಟೆಂಡ್ ಮಡಿಕೋಬಹುದೇ ಹೊರತು ಅದಕ್ಕೂ ಮೀರು ಮಡಿಕಕ್ ಆಗೋದಿಲ್ಲ. ಯಾಕಂದ್ರೆ ಗಿಡ ಗ್ರೋತ್ ಜಾಸ್ತಿ ಆಗಿರ್ತದೆ. ಒತ್ತಾಗಿರೋದ್ರಿಂದ ಏನಾಯ್ತದೆ ಅಲ್ಲಿ ಫಂಗಸ್ ಬರೋದು ಚಾನ್ಸಸ್ ಇರ್ತದೆ. ಹಾಗಾಗಿ ನಾವು ಆವಾಗ ಅಂದ್ರೆ ನಾವು ಈಗ ಒಂದು ಹಸುಗೆ ಒಂದಿಷ್ಟು kg ಸೀಡ್ಸ್ ಕೊಡ್ಬೇಕು, ಇಷ್ಟು kg ಮೇವು ಕೊಡ್ಬೇಕು ಅಂತ ಇದ್ದಾಗ ನಾವು ಏನ್ ಡೈರಿ ಫೀಡ್ ಏನ್ ಕೊಡ್ತೀವಲ್ಲ ಆ ತರ ಇದನ್ನ ಅಡಾಪ್ಟ್ ಮಾಡ್ಕೋಬಹುದು. ಇದರಿಂದ ನಮ್ಗೆ ಏನಪ್ಪಾ ಅಂತಂದ್ರೆ ಅನುಕೂಲ ಏನಂತಂದ್ರೆ ನಮ್ಮ ಭೂಮಿ ಇಲ್ಲ, ಅದನ್ನ ಒಂದ್ ಏನೋ ಹೆಲ್ತಿ ಫುಡ್ ಹಸುಗಳಿಗೆ ಹೆಲ್ತಿ ಫುಡ್ ಕೊಡ್ಬೇಕು ಅಂತಂದ್ರೆ ಇದನ್ನ
ಯೂಸ್ ಮಾಡ್ಬೋದು. ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇದಕ್ಕೆ ಫುಲ್ ಸೆಟಪ್ ನಮ್ಗೆ ಟೈಮರ್ ಬೇಕು. ಮೋಟ್ರು KB ಮೋಟರ್ ಇರ್ತದೆ, ಸೋಲಾರ್ದಾಗ್ಲಿ ಮತ್ತೊಂದಾಗ್ಲಿ ಇಲ್ಲ. ಆಮೇಲೆ ಇದಕ್ಕೆ ನಾವು ನೀರ್ ಸ್ಪ್ರೇ ಮಾಡೋದು ಹೆಂಗೆ ಅಂತಂದ್ರೆ ನೀರ್ ನಾವು ಈಗ ಔಷಧಿ ಪಂಪ್ ಕೆಮಿಕಲ್ ಸ್ಪ್ರೇ ಮಾಡ್ತೀವಲ್ಲ ಆ ತರ ಸ್ಪ್ರೇ ಆಯ್ತದೆ. ಮೈಕ್ರೋ ಸ್ಪ್ರಿಂಕ್ಲರ್ ಅಂತ ಹೇಳ್ತೀವಿ ಇದನ್ನ. ಅಲ್ಲಿಂದ ಬಿಟ್ಟು ನಾವು 1 ಗಂಟೆ ಅಲ್ಲ 40 ನಿಮಿಷಕ್ಕೆ 40 ನಿಮಿಷಕ್ಕೆ ಒಂದ್ಸರಿ 30 ಸೆಕೆಂಡ್ ರನ್ ಆಗುತ್ತೆ. ಇದು ಯಾವುದೇ ಮೈಕ್ರೋ ನ್ಯೂಟ್ರಿಯೆಂಟ್ ಆಗ್ಬೋದು, ರಸಗೊಬ್ಬರ ಆಗ್ಬೋದು, ಯಾವುದೇ ರೀತಿ ಫರ್ಟಿಲೈಸರ್ ಇರ್ಬೋದು, ಲಿಕ್ವಿಡ್ ಇರ್ಬೋದು, ಯಾವ್ದು ಉಪಯೋಗಿಸಲ್ಲ. ಬರೀ ನೀರಷ್ಟೇ ಇರ್ತದೆ. ಇಷ್ಟು ಚೆನ್ನಾಗಿ ಬರುತ್ತಾ ನೀರಾಗಿ ಬರುತ್ತೆ. ಅಂದ್ರೆ ನಮ್ಗೆ ಕಡಿಮೆ ಗ್ರೋತ್ ಇರೋದಕ್ಕಿಂತ ಹೆಚ್ಚಾಗಿ ನೀರ್ ನಾವು ಗಂಟೆಗೆ ಅಂತ 40 ನಿಮಿಷಕ್ಕೆ ಒಂದ್ಸಲ ಸ್ಪ್ರೇ ಮಾಡ್ತಾ ಇರೋದ್ರಿಂದ ಅದು ಭಾರಿ ಗ್ರೋತ್ ಆಗಿರುತ್ತದೆ. ಒಂದು ಹಸುಗೆ ಏನು ಕೆಜಿ ಕೊಡ್ಬೋದು? 4 kg ಹೇಳ್ತಾರೆ, 6 kg ಹೇಳ್ತಾರೆ. ನೀವು ಫೀಡ್ ಕೊಡ್ತೀರಲ್ಲ, ಫೀಡ್ ಕೊಡೋತ್ರ ಕೊಡ್ಬೋದು ಅಣ್ಣ. ಅಂದ್ರೆ ನೀವು ಮಿಕ್ಸ್ ಕೊಡ್ಬೇಕು. ಒಂದೇ ಈಗ ಜೋಳ ಅಂದ್ರೆ ಜೋಳನೇ ಕೊಡಬಾರ್ದು. ಅಲಸಂದೆ 2 ಟ್ರೇ, ಅದೊಂದು 2 ಟ್ರೇ. ಈಗ ಅದೊಂದು 2 kg ಇದೊಂದು 2 kg ಮಿಕ್ಸ್ ಸಿಕ್ತಾಗ ಹಸುಗಳು ಗ್ರೋತ್ ಜಾಸ್ತಿ ಇರುತ್ತೆ. ಡೈರೆಕ್ಟ್ ಆಗಿ ಹಿಂಗೆ ತೆಗೆದು ಹಾಕದ? ಡೈರೆಕ್ಟ್ ಆಗಿ ಹಿಂಗೆ ತೆಗೆದು ಹಸು ಹಿಂಗೆ ತೆಗೆದು ಹಾಕೋದು, ಈ ತರ ಹಿಡಿದು ತೆಗೆದು ಹಾಕೋದು. ಈ ತರ ತೆಗಿರಿ, ಓಪನ್ ಮಾಡಿ. ಅವರೇ ಕೊಡ್ತಾರೆ ಬಿಡೋಣ. ಈ ತರ ತೆಗೆದು ಹಾಕೋದು ಇದು. ಆಮೇಲೆ ಮತ್ತೆ ನಾವು ಟ್ರೇ ಮತ್ತೆ ಸೋಯಿಂಗ್ ಮಾಡ್ಬೇಕಾದ್ರೆ ಟ್ರೈ ಕ್ಲೀನ್ ಮಾಡ್ಲೇಬೇಕು. ಕೆಳಗಡೆ ಹೋಲಿ ಹೆಂಗೆ ಸೋಯಿಂಗ್ ಹೆಂಗ್ ಮಾಡ್ತೀರಾ? ಸುಮ್ಮನೆ ಜಸ್ಟ್ ಅದ್ರ ಒಳಗಡೆ ಜಸ್ಟ್ ಅಂಡದಂಗ ಹಾಕ್ಬೇಕು. ನೀರು ಬೀಳ್ತಾ ಇರುತ್ತೆ 40 ನಿಮಿಷಕ್ಕೆ ಒಂದ್ಸಲ. ಒಂದ್ ಟ್ರೇಗ್ ಅಣ್ಣ 1 kg ಸೀಡ್ಸ್ 8 ರಿಂದ 10 ಟ್ರೇಗ್ ಬೀಳುತ್ತೆ. ಈಗ ಫುಲ್ ಈ ಸೆಟಪ್ ಎಷ್ಟಾಗುತ್ತೆ? ಈಗ ರೈತರು ಯಾರಾದ್ರೂ ಮಾಡಿಸ್ತೇ ಅಂದ್ರೆ ಒಂದು 300 ಹೆಚ್ಚು ಕಮ್ಮಿ ನಾವ್ ಈಗ ಈ ಸೈಡ್ ನೆಟ್ ಮಾಡ್ಕೊಂಡು ಸೈಡ್ ನೆಟ್ ಬೇಕು ನಮ್ಗೆ. ಆಮೇಲೆ ಸೈಡ್ ನೆಟ್ ಇಲ್ಲದೆ ಓಪನ್ ಫೀಲ್ಡ್ ಅಲ್ಲಿ ಬರೋದೇ ಇಲ್ಲ. ಅಂದ್ರೆ ಮಾಯಿಶ್ಚರ್ ಟೆಂಪರೇಚರ್ ಜಾಸ್ತಿ ಇರ್ತದೆ, ಆಗೋದಿಲ್ಲ. 50% ನಮ್ಗೆ ಬೇಕೇ ಬೇಕು. ಇಲ್ಲಿ ನಾವು 150 ರಿಂದ 200 ಟ್ರೇ ಪ್ರದೇಶ ಮಾಡ್ಕೊತೀವಿ ನಾವು ಅಂತಂದ್ರೆ ಹೆಚ್ಚು ಕಮ್ಮಿ ಒಂದು 60,000 ಗಂಟೆ ಕಾಸ್ಟ್ ಬೀಳ್ತದೆ. 60,000 ಟ್ರೇ, ಮೋಟರು, ಟೈಮರು ಎಲ್ಲ ಸೆಟಪ್ ಒಂದು 60,000. ಇಲ್ಲ ಡಿಪಾರ್ಟ್ಮೆಂಟ್ ಇದು ಸೆಟಪ್ ಅಂದ್ರೆ ಇದಕ್ಕಾಗಿ ಬೇರೆ ರೈತರಿಗೆ ಇದೇನೋ ಸಬ್ಸಿಡಿ ಇದೆಯಾ? ಇದು ಸಬ್ಸಿಡಿ ಬಗ್ಗೆ ಐಡಿಯಾ ಇಲ್ಲ ಸರ್. ಸಬ್ಸಿಡಿ ಈ ವಿಚಾರ ಸಬ್ಸಿಡಿ ಎಲ್ಲೂ ಈಗ ಇದ್ರ ಬಗ್ಗೆ ರೈತರಿಗೆ ಮಾಹಿತಿ ಬೇಕು ಅಂದ್ರೆ ಯಾರನ್ನ? ಇದೇ ಸಂಸ್ಥೆಗೆ ಬಂದೆ ಡಾಕ್ಟರ್ ಅನಂತ್ ಕುಮಾರ್ ಅಂತ ವಾಟರ್ ಮ್ಯಾನೇಜ್ಮೆಂಟ್ ನೀರು ನಿರ್ವಹಣಾ ತಂತ್ರಜ್ಞಾನ ವಿಭಾಗ ಅಂತಿದೆ. ಅಲ್ಲಿ ಡಾಕ್ಟರ್ ಅನಂತ್ ಕುಮಾರ್ ಅಂತ ಪ್ರಾಧ್ಯಾಪಕರಿದ್ದಾರೆ. ಅವ್ರು ಬಂದು ಕಾಂಟ್ಯಾಕ್ಟ್ ಮಾಡಬಹುದು. ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಇದೆಯಾ? MA ಅನಂತ್ ಕುಮಾರ್ 94488383889. ಇವರು ಇದೇ ಸಂಸ್ಥೆಯಲ್ಲಿ ಸಾಯಿಲ್ ಸೈನ್ಸ್ ಅಂದ್ರೆ ಮಣ್ಣು ವಿಜ್ಞಾನಿ ಆಗಿದ್ದಾರೆ. ಇಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡಬಹುದು ಸರ್. ಥ್ಯಾಂಕ್ ಯು. ಸೊ ಫ್ರೆಂಡ್ಸ್, ನಾವಿಲ್ಲಿ ನೋಡ್ತಿದ್ದೀವಿ ಆಕ್ಚುಲಿ ದೇಶೀಯ ಹಸುಗಳ ಒಂದು ತಳಿ ಮಲೆನಾಡು ಗಿಡ್ಡ ಅಂತೇಳಿ. ಸೊ ಇದು ಆಕ್ಚುಲಿ ಈ ಒಂದು ಕೃಷಿ ಮೇಳದಲ್ಲಿ ಇದೊಂದು ಕೂಡ ವಿಶೇಷ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು. ಸೊ ಬನ್ನಿ, ಈ ಒಂದು ದೇಸಿ ತಳಿ ಅಥವಾ ಈ ಮಲೆನಾಡು ಗಿಡ್ಡದ ಬಗ್ಗೆ ಇಲ್ಲಿ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಒಬ್ರು ನಮ್ಗೆ ಸಿಕ್ಕಿದ್ದಾರೆ. ಅವ್ರನ್ನ ಕೇಳೋಣ. ನಮಸ್ಕಾರ ಸರ್. ಇದು ಮಲೆನಾಡು ಗಿಡ್ಡ ಅಂತ. ಇದನ್ನ ನಾವಿಲ್ಲಿ ಜನರಲ್ ಲೋಕಲ್ ಲ್ಯಾಂಗ್ವೇಜ್ ಅಲ್ಲಿ ಆಕಳ ಅಂತೀವಿ. ಆಕಳ ಅಂದ್ರೆ ದೇಸಿ ಅಂತ. ಸೊ ಇದರ ವಿಶೇಷತೆ ಏನಂದ್ರೆ ಹೈಟ್ ಆಗಲ್ಲ, ಡ್ವಾರ್ಪ್ ಅಂತ. ಇದು ಡ್ವಾರ್ಪ್. ಸೊ ಇದು ಬಂದು ಹಾಲ್ ಬಂದು 1.5 ಲೀಟರ್ ಕೊಡುತ್ತೆ. 1.5 ಲೀಟರ್ ಹಾಲಿನ ವಿಶೇಷತೆ ಏನಂದ್ರೆ ಹೈಯೆಸ್ಟ್ ಫ್ಯಾಟ್ ಕಂಟೆಂಟ್ ಇರುತ್ತೆ ಈ ಹಾಲಲ್ಲಿ. ಹೌದಾ? ತುಪ್ಪ ಹೈ ಕ್ವಾಲಿಟಿ ತುಪ್ಪ ಬರುತ್ತೆ ಇದರಿಂದ. ಸೊ 1 ಲೀಟರ್ ಏನಿಲ್ಲ ಅಂದ್ರೆ 300 ರೂಪಾಯಿಗೆ ಹೋಗುತ್ತೆ. 300 ರೂಪಾಯಿಗೆ ಹೋಗುತ್ತೆ, ಅಷ್ಟು ಹೈ ಕ್ವಾಲಿಟಿ. ಮತ್ತೆ ಇದರಿಂದ ನಾವು ಜೀವಾಮೃತ, ಬೀಜಾಮೃತ ಎಲ್ಲ ಅಸ್ತ್ರಗಳೆಲ್ಲ ಮಾಡ್ತೀವಲ್ಲ, ಅಗ್ನಿ ಅಸ್ತ್ರ, ನೇಮಾಸ್ತ್ರ ಗಿಡಗಳಿಗೆ ಇದರಿಂದ ತಗೊಂಡ್ರೆ ಅದನ್ನ ಫಲವತ್ತು ಕೊಡುತ್ತೆ. ಆತರ ವಿಶೇಷತೆ ಐತೆ. HF ಅದರಿಂದ ಎಲ್ಲ ನಾವು ತಗೊಳಲ್ಲ, ಆಕಳಿಂದಾನೇ ತಗೊಂತೀವಿ. ಇದ್ರ ಹಾಲು, ಇದ್ರ ಗೋಮೂತ್ರ, ಸಗಣಿ ಇದರಿಂದಾನೇ ನಾವು ಗಿಡಗಳು ಕೂಡ ಕೀಟನಾಶಕವಾಗಿ ಉಪಯೋಗಿಸಬಹುದು. ಸೊ ಇದ್ರದ್ದು ಇಷ್ಟು ವಿಶೇಷತೆ ಇದೆ. ಈಗ ಸಪೋಸ್ ಇದು ಎಲ್ಲಿ ಸಿಗುತ್ತೆ? ಯಾರಾದ್ರೂ ರೈತರು ಈ ಒಂದು ತಳಿಗಳನ್ನ ಅವರು ಬೈ ಮಾಡ್ತೀವಿ, ತಗೋತೀವಿ ಅಂತ ಏನಾದ್ರು ಬಂದ್ರೆ ಎಲ್ಲಿ ಸಿಗುತ್ತೆ? ಲೋಕಲ್ ಅಲ್ಲಿ ಕಾಂಟ್ಯಾಕ್ಟ್ ಇದ್ರೆ ಓಕೆ. ಇದ್ರ ರೇಟ್ ಬಂದು 25,000ದಿಂದ 30,000ವರೆಗೂ ಒಂದು ಹಸು. 25 ತಿಂಗಳು ಬೇಕಾಗತ್ತೆ. 10 ತಿಂಗಳಿಗಾಗತ್ತೆ ಕರು. ಸರ್ ಇದು ಕರು. ಎಲ್ಲಿಯವರು ನೀವು? ಸರ್ ನಮ್ದು ಕೋಲಾರದಿಂದ ಬಂದಿರೋದಾ? ಹೌದು ಸರ್. ಈ ಹಸು ಎಲ್ಲ ಅಲ್ಲಿಂದನೇ ತಗೊಂಡ್ಬಂದಿರೋದಾ? ಹಸು ಬಂದು ಓನರ್ ಅವರು ಇಲ್ಲಿ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿಂದ ತರಿಸ್ತಿರೋದು. ಏನು ಉದ್ದೇಶ ಏನಿದೆ? ಇದನ್ನ ಇಟ್ಟಿರೋ ಉದ್ದೇಶ ಏನು ನೀವು ಇಲ್ಲಿ? ಉದ್ದೇಶ ಏನಂದ್ರೆ ಸಮಗ್ರ ಕೃಷಿಯಲ್ಲಿ ಇದೊಂದು ಭಾಗ. ರೈತ ಬಾಂಧವರೇ, ನಾವಿಲ್ಲಿ ಕೃಷಿ ಮೇಳ 2025 VC ಫಾರ್ಮ್ ನಲ್ಲಿ ಆಯೋಜಿಸಿರ್ತೇವೆ.
ಇಲ್ಲಿ ಹೈಟೆಕ್ ತೋಟಗಾರಿಕೆಯಲ್ಲಿ ನಾವು 20ಕ್ಕೂ ಅಧಿಕ ತರಕಾರಿ ತಳಿಗಳ ಒಂದು ಪ್ರಾತ್ಯಕ್ಷತೆಯನ್ನು ಇಟ್ಕೊಂಡಿರ್ತೀವಿ. ಅದರಲ್ಲಿ ಪ್ರಮುಖವಾಗಿ ತಾವು ಕಸಿ ಕಟ್ಟಿದ ಬದನೆ, ಕಸಿ ಕಟ್ಟಿದ ಟೊಮೆಟೊ ನೋಡ್ಬೋದು. ಒಂದೇ ಗಿಡದಲ್ಲಿ ಬದನೆ ಟೊಮೆಟೊ ಎರಡೂ ನೀವು ನೋಡ್ಬೋದಾಗಿರ್ತದೆ. ಹಾಗೆ ಅಧಿಕ ಇಳುವರಿ ನೀಡುವಂತಹ ಬೆಂಡಿ, ಅಧಿಕ ಇಳುವರಿ ನೀಡುವಂತಹ ಹಾಗಲಕಾಯಿ ಮತ್ತು ಮೀಟರ್ ಅಲಸಂದೆ ಹಾಗೂ ಚಪ್ಪರದವರಿ, ಎಲ್ಲಾ ತರದ ತರಕಾರಿಗಳನ್ನು ನೋಡ್ಬೋದು. ಹಾಗೆ ಚೆರಿ ಟೊಮ್ಯಾಟೊ, ಬಾಟ್ಲು ಬ್ರಿಂಜಾಲು, ಹಾಗೆ ಹೊಸದಾಗಿ ನಾವು ಈ ಒಂದು ಮಂಡ್ಯ ಪ್ರದೇಶಕ್ಕೆ ಲೆಟ್ಯೂಸು, ಹಾಗೆ ಜುಕಿನಿ ಮತ್ತೆ ಪ್ಯಾಟಿ ಪ್ಯಾನ್, ವಿದೇಶಿ ಕುಂಬಳ, ಹೀಗೆ ಈ ತರದ ಹೊಸ ಹೊಸ ತರಕಾರಿ, ಸೆಲರಿ, ಈ ತರ ತರಕಾರಿಗಳನ್ನು ನಾವು ಇಂಟ್ರೊಡ್ಯೂಸ್ ಮಾಡ್ತಾ ಇದೀವಿ. ಹೀಗೆ ಸಾಕಷ್ಟು ಔಷಧೀಯ ಸಸ್ಯಗಳನ್ನು ಕೂಡ ನಾವು ಹೈಟೆಕ್ ತೋಟಗಾರಿಕೆಯಲ್ಲಿ ನಾವು ಪ್ರಾತ್ಯಕ್ಷಿಕೆ ಇಟ್ಕೊಂಡಿದೀವಿ. ನೀವು ಈ ಕೃಷಿ ಮೇಳಕ್ಕೆ ಬಂದು ಇದ್ರ ಉಪಯೋಗ ಪಡ್ಕೊಳ್ಬೇಕು ಅಂತ ನಾನು ಎಲ್ಲರಿಗೂ ಕೋರಿಕೊಳ್ತೀನಿ. ಸರ್, ಏನು ಈ ಒಂದು ಕಲ್ಟಿವೇಶನ್ ಉದ್ದೇಶ ಏನು ಸರ್? ಇದು ಹೈಟೆಕ್ ತೋಟಗಾರಿಕೆ. ಇದ್ರಲ್ಲಿ ಏನಂತಂದ್ರೆ ಒಂದು ಮಲ್ಚ್ ಪೇಪರ್ ಬರುತ್ತೆ, ಮತ್ತೆ ಹನಿ ನೀರಾವರಿ ಬರುತ್ತೆ. ಇದರಿಂದ ಇದು ಆಕ್ಚುಲಿ ಮುಂಚೆ ಇದ್ದದೆಲ್ಲ ಇದು ಕಬ್ಬಿನ ಗದ್ದೆಗಳು. ಇದನ್ನ ನಾವು ಒಂದು ತರಕಾರಿ ಬೆಳೆಯುವುದಕ್ಕೆ ಒಂದು ಉಪಯುಕ್ತವಾಗೋ ತರ ಡ್ರೈನೇಜ್ ಗಳನ್ನ ಬಿಟ್ಕೊಂಡು ತರಕಾರಿ ಡ್ರಿಪ್ ಗಳನ್ನ ಒಂದು ವ್ಯವಸ್ಥಿತವಾಗಿ ನೀರು ಕೊಟ್ಕೊಂಡು ಅಧಿಕ ಇಳುವರಿ ತಳಿಗಳನ್ನ ರೈತರಿಗೆ ಪರಿಚಯಿಸ್ತಾ ಇದೀವಿ. ಈಗ ಸರ್, ಇದ್ರ ಬಗ್ಗೆ ಮಾಹಿತಿ ಬೇಕು ಅಂದ್ರೆ ರೈತರು ಯಾರನ್ನ ಸಂಪರ್ಕ? ರೈತರು ತಾವು VC ಫಾರ್ಮ್ಗೆ ನಮ್ಗೆ ಇಲ್ಲೇ ಕಾಲೇಜಿಗೆ ಬರಬಹುದು. ಯಾವ ಸೆಕ್ಷನ್ ಅನ್ನ ಕಾಂಟ್ಯಾಕ್ಟ್? ತೋಟಗಾರಿಕಾ ವಿಭಾಗ. ನನ್ನ ಹೆಸರು ಡಾಕ್ಟರ್ ಬೊಮ್ಮೇಶ್ ಅಂತ ಬಹುದಾಗಿರ್ತದೆ. ನಮ್ದು ಸಂಶೋಧನಾ ಕೇಂದ್ರಗಳಿದಾವೆ. ಸಾಕಷ್ಟು ಭತ್ತ, ರಾಗಿ, ಕಬ್ಬು, ಎಲ್ಲಾ ತಳಿಗಳು ಕೂಡ ನಾವು ಇಲ್ಲಿಂದನೇ ಅಭಿವೃದ್ಧಿ ಪಡಿಸಿ ರಿಲೀಸ್ ಮಾಡಿರ್ತೀವಿ. ಅದನ್ನು ಕೂಡ ನೀವು ಇಲ್ಲಿ ಬಂದ್ರೆ ನೀವು ಮಾಹಿತಿ ತಗೊಳ್ಬಹುದು. ಸರ್, ಈಗ ಸಪೋಸ್ ದೂರದ ರೈತರು ಬರಕ್ಕಾಗಲ್ಲ, ನಾವು ಕಾಲ್ ಮಾಡಿ ಅವ್ರ ಬಗ್ಗೆ ಮಾಹಿತಿ ದೂರವಾಣಿ ಸಂಖ್ಯೆ ನಮ್ಮದು 8861985780. ಸೊ ನಮ್ಮ ಫೋನ್ ಮುಖಾಂತರ ನೀವು ಮಾಹಿತಿ ತಗೊಳ್ಬಹುದಾಗಿರ್ತದೆ. ಫ್ರೆಂಡ್ಸ್, ಇಲ್ಲಿ ಸಮಗ್ರ ಕೃಷಿ ಪದ್ಧತಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಪ್ರಾತ್ಯಕ್ಷಿಕೆಗಳನ್ನ ಇಲ್ಲಿ ಒಳಗಡೆ ಇದಾವೆ ಅಂತ ಹೇಳ್ತಿದ್ದಾರೆ. ಬನ್ನಿ ನೋಡೋಣ ಯಾವ ಥರ ಇದೆ ಅಂತೇಳಿ ಒಳಗೋಣ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ತಿದ್ದೀರಾ ಈ ಸಮಗ್ರ ಕೃಷಿ ಅಥವಾ ಬೇಸಾಯ ಪದ್ಧತಿಯಲ್ಲಿ ನೋಡಿ, ಇಲ್ಲಿ ಸೊಪ್ಪನ್ನ ಬೆಳೀತಾ ಇದ್ದಾರೆ. ಬೇರೆ ಬೇರೆ ವೆರೈಟಿಯ ಸೊಪ್ಪುಗಳನ್ನು ಇಲ್ಲಿ ಹಾಕಿ ಬೆಳೀತಾ ಇರುವಂಥದ್ದು. ನೀವು ಇಲ್ಲಿ ಪಾಲಕ್ ನೋಡ್ತೀರಾ, ಮೆಂತ್ಯ ಸೊಪ್ಪನ್ನು ನೋಡ್ತೀರಾ, ಹಾಗೆ ಸಾಕಷ್ಟು ವೆರೈಟಿ ಸೊಪ್ಪುಗಳನ್ನು ಬೆಳೀತಾ ಇದ್ದಾರೆ. ಇದು ಆ್ಯಕ್ಚುಲಿ ಸಮಗ್ರ ಕೃಷಿಯ ಪದ್ಧತಿಯ ಒಂದು ಪ್ರಾತ್ಯಕ್ಷಿಕೆ ನಾವಿಲ್ಲಿ ನೋಡ್ತಾ ಇದ್ದೀವಿ. ಫ್ರೆಂಡ್ಸ್, ನೀವು ಇಲ್ಲಿ ನೋಡ್ಬೋದು ಕೋಳಿ ಸಾಕಾಣಿಕೆಯ ಒಂದು ಘಟಕ. ಇಲ್ಲಿ ಒಳಗಡೆ ಕೋಳಿ ಸಾಕಾಣಿಕೆನ ಮಾಡ್ತಿದ್ದಾರೆ. ಸೊ ನೀವಿಲ್ಲಿ ನೋಡ್ತಿದ್ದೀರಾ ಈ ಮಲ್ಟಿ ಕ್ರಾಪಿಂಗ್ ಅಥವಾ ಸಮಗ್ರ ಕೃಷಿ ಪದ್ಧತಿಯಲ್ಲಿ ಇಲ್ಲಿ ಕೋಳಿ ಸಾಕಾಣಿಕೆ, ಕುರಿ ಸಾಕಾಣಿಕೆಗಳನ್ನು ಮಾಡಿರೋದನ್ನ ನಾವಿಲ್ಲಿ ನೋಡ್ತಿದ್ದೀವಿ. ತುಂಬ ಸಿಸ್ಟಮ್ಯಾಟಿಕ್ ಆಗಿ ವ್ಯವಸ್ಥಿತವಾಗಿ ಮಾಡಿದ್ದಾರೆ. ನಾಟಿ ಕೋಳಿಗಳ ಸಾಕಾಣೆ ಇಲ್ಲಿ ನಾವು ನೋಡ್ತಾ ಇದ್ದೀವಿ. ಇದು ಪ್ರಾಣಿ ಸಾಕಾಣಿಕೆಯ ಒಂದು ಘಟಕ. ಇಲ್ಲಿ ಬಂಡೂರು ಕುರಿ ಮತ್ತು ಮೇಕೆ ತಳಿಗಳಲ್ಲಿ ಬೀತಲ್ ಅಂತೇಳಿ ಈ ಒಂದು ತಳಿಗಳನ್ನು ಇಲ್ಲಿ ಮಾಡಿದ್ದಾರೆ. ಬನ್ನಿ ನೋಡೋಣ ನೋಡಿ ಯಾವ ಥರ ಮಾಡಿದ್ದಾರೆ ಅಂತೇಳಿ. ಇಲ್ಲಿ ಒಂದು ರೀತಿಯ ಕುರಿಗಳನ್ನು ಇದ್ರ ಮೇಲೆ ಬಿಟ್ಟಿದ್ದಾರೆ. ಸೊ ನೋಡಿ, ಇಲ್ಲಿ ಒಂಥರ ಇದು ನಾವೇನು ಹೇಳ್ತೀವಿ ಜಾಲರಿ ಟೈಪ್ ಇದೆ. ಇದ್ರ ಮೇಲ್ಗಡೆ ಅವು ಹುಲ್ಲು ಮತ್ತು ಎಲ್ಲ ನೀರು ಇವೆಲ್ಲ ಸೊಪ್ಪುದು ಸೌಕರ್ಯ ಎಲ್ಲ ಮಾಡಲಾಗುತ್ತೆ. ಈ ಕೆಳಗಡೆ ಪಿಕ್ಕೆಯನ್ನು ಇಕ್ತಂಥ ಟೈಮಲ್ಲಿ ಸೊ ಹಿಂಗೆ ಕೆಳಗೆ ಬೀಳುತ್ತೆ. ಅದನ್ನು ಗುಡ್ಸ್ಕೊಳ್ಳೋದಕ್ಕೆ ಮತ್ತು ಇದಕ್ಕೆಲ್ಲ ಈಸಿ ಆಗುತ್ತೆ ಅನ್ನೋ ಕಾರಣಕ್ಕೆ ಒಂದು ಕುರಿಯ ಒಂದು ಸಾಕಾಣಿಕೆ ಈ ರೀತಿ ಮಾಡಿದರೆ ಇದು ಬಂಡೂರು ಕುರಿಯ ಒಂದು ಪ್ರಾತ್ಯಕ್ಷಿಕೆ. ಫ್ರೆಂಡ್ಸ್, ಇದು ಮಂಡ್ಯ VC ಫಾರ್ಮ್ನ ಕೃಷಿ ಮೇಳದಲ್ಲಿರ್ತಕ್ಕಂಥ ಇನ್ನೊಂದಷ್ಟು ಮಾಹಿತಿ ಆಯಿತು. ಸೊ ಇದು ಕಂಟಿನ್ಯೂ ಆಗುತ್ತೆ. ಭಾಗ 4ರಲ್ಲಿ ಮತ್ತಷ್ಟು ವಿಶೇಷತೆಗಳನ್ನು ನಾನು ನಿಮಗೆ ತೋರಿಸುವಂಥ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ನ ಕೊಟ್ಟು ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. 4ನೇ ಭಾಗನ ಮಿಸ್ ಮಾಡ್ಕೊಳ್ಳದೆ ನೋಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ.